ನಮಸ್ಕಾರ ಸೇಠುಜಿ. ಚೋರ್ ಚೋರ್ ಕಳ್ಳ ಇವನು ಕಳ್ಳ. ಬನ್ನಿ ಇವನು ಕಳ್ಳ. ಇವನು ಪೊಲೀಸ್. ಯಾವ್ದು ಡೂಪ್ಲಿಕೇಟ್ ಪೊಲೀಸ್ ಡ್ರೆಸ್ ಹಾಕೊಂಡ್ಬಂದಿದ ತಕ್ಷಣ ನೀನ್ ಪೊಲೀಸಾ? ಟೋಪಿ ವಾಲ ನೀನು. ಒಂದ್ ನಿಮಿಷ ದುಡ್ಡು ಸೆಟ್ಲ್ ಮಾಡಕ್ಕೆ ನಾನು ಬಂದಿರೋದು. ತಗೋ 20 ಲಕ್ಷ ವಿತ್ ಬಡ್ಡಿ. ಇದೇ ತರ ನೀನ್ ಕೊಟ್ಟರೆ ರೆಸಿಪ್ಟ್ ಎಲ್ಲ ನೋಡ್ರಪ್ಪ. ರೆಸಿಪ್ಟ್ ನೋಡಿ. 50 ಲಕ್ಷ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್ ಹತ್ರ ಹಣ ಇಟ್ಟಿರೋದು. 50 ಲಕ್ಷ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್. ನನ್ನ ನೆಕ್ಲೆಸ್ ನಲ್ಲಿ ಕೊಡು. ನೆಕ್ಲೆಸ್ ಮರ್ಯಾದೆ ನನ್ನ ದುಡ್ಡು 20 ಲಕ್ಷ ಜೊತೆ 30 ಲಕ್ಷ ಸೇರ್ಸ್ ಕೊಡ್ಲಿಲ್ಲ ಅಂದ್ರೆ ಇವಾಗ ನಿನ್ನ ಈಗ ತಾನೆ ನನ್ನ ಕಳ್ಳ ಅಂದೆ. ಈಗ ಇನ್ನೊಬ್ಳು ಕಳ್ಳಿನ ಪೊಲೀಸ್ ಹತ್ರ ನಾಟಕ ಆಡ್ತೀನೋ? ಸೀಸ್ ಮಾಡ್ಬಿಡ್ತೀನಿ ಅಂಗಡಿನ. ಮರ್ಯಾದೆ ನನ್ನ ನೆಕ್ಲೆಸ್ ದುಡ್ಡು ತಂದು ಕೊಟ್ರೆ ಸರಿ. ದುಡ್ಡು ಪೊಲೀಸ್ ಆಫೀಸರ್ ಮೋಸ ಮಾಡ್ತೀಯ. ಪೊಲೀಸ್ ಆಫೀಸರ್ ಚೀನಿಗೆ ಮೋಸ ಮಾಡ್ತೀನಲ್ಲೇ. ಪೊಲೀಸ್ಗೆ ಮೋಸ ಮಾಡ್ತಾನೆ ಪೊಲೀಸ್. ಏನೋ ನಿನಗೆ ಜೇಮ್ಸ್ ಬಾಂಡ್ ಅಂದ್ಕೊಂಡಿದ್ಯಾ? ನಾನ್ಯಾರು ಗೊತ್ತಾ? ಪಾಂಡೆಗಳಿಗೆ ಬಾಸು, ಕನ್ನಡದ ಕೂಸು, ಅಣ್ಣ ಬಾಂಡ್ಸು. ನಮಗೆ ಚಕ್ಕ. ಏನಿದು ಏನಿದು ಇದಿನ್ ಸರನಾ? ಸೆಟು ಯಾಮರ್ಸಿದ್ದು. ಯಾವ ಪಾಟು ಶೇಕ್ ಮಾಡ್ದಂಗೆ ಸರೆಂಡರ್ ಆಗ್ಬಿಡ್ಬೇಕು. ಸರೆಂಡರ್. ಇನ್ನೊಂದೇ ಒಂದು ಮಾತಾಡಿದ್ರೆ ನಾನೇನೋ ಮಾಡಲ್ಲ ಕಣೋ. ಇಲ್ಲಿ ನಿಂತಿರೋಲ್ಲ ಯಾರು ಅನ್ಕೊಂಡೆ? ಇವರೆಲ್ಲ ಯಾರು ಅನ್ಕೊಂಡೆ? ಸತ್ತೋಗಿರೋ ಪ್ರಜೆಗಳು ಅನ್ಕೊಂಡ್ಯಾ? ಇಲ್ಲ ಕಣೋ, ಗ್ರೇಟ್ ಇಂಡಿಯನ್ಸ್, ಭಾರತದ ಸತ್ತು ಪ್ರಜೆಗಳು. ಚಪ್ಪಾಳೆ. ಅದು ಒಬ್ಬ ಪೊಲೀಸ್ ಆಫೀಸರ್ಗೆ, ಗ್ರೇಟ್ ಪೊಲೀಸ್ ಆಫೀಸರ್ಗೆ ಪಬ್ಲಿಕ್ ಅಲ್ಲಿ ಎಲ್ಲರ ಮುಂದೆ ಕಣ್ ತೋರಿಸ್ತೀನೋ? ಅದು ಒಬ್ಬ ಅಮಾಯಕ ಶೀಲವಂತೆ ಭಾರತೀಯ ನಾರಿ ಕೈ ಹಿಡ್ಕೊಂಡು ನಾಯಿ ತರ ಹೇಳಿದ್ಯಾ? ಇದೇ ತರ ಒಂದು ಇನ್ಸಿಡೆಂಟ್ ಪರದೇಶದಲ್ಲಿ ನಡೆದಿತ್ತು ಅನ್ಕೋ, ಬೇರೆ ದೇಶದಲ್ಲಿ ನಡೆದಿತ್ತು ಅನ್ಕೋ. ಅವರೆಲ್ಲ ಅವರ ಕೆಲಸ ಹೊಟ್ಟೋಗಿರೋರು. ಅದೇ ಇಂಡಿಯನ್ಸ್ ಸತ್ ಪ್ರಜೆಗಳು. ಇವ್ರಿಗೇನ್ ತರಿಯ ಕೆಲಸ ಎಲ್ಲ ನೋಡ್ತಾ ನಿಂತಿಯಾರ ಅನ್ಕೊಂಡ್ಯಾ? ಇವರೆಲ್ಲ ನಿನ್ನ ಚಿಂದಿ ಉಡಾಯಿಸಕ್ ನೋಡ್ತಾ ನಿಂತಿದ್ದಾರೆ. ನನ್ನ ಮಗನೇ, ನಿನ್ನ ಹತ್ರ ಒಂದು ಬಂದೂಕಿದೆ, ನೀನ್ ಏನ್ ಬೇಕಾದ್ರೆ ಮಾಡ್ಬೋದು. ಸತ್ ಪ್ರಜೆಗಳು ಸುಮ್ಮನೆ ಇರ್ತಾರೆ ಅನ್ಕೋಬೇಡ ಕಣೋ. ನಿನಗೆ ಗೊತ್ತಿಲ್ಲ ನೋಡು, ನೀನೇನ ಜಾಗ ಗೊತ್ತೇ ಅನ್ಕೋ. ಅವ್ನು ನಿನ್ ತಲೆ ಹೊಡಿಯೋಕೋಸ್ಕರ ಕಾಯ್ಕೊಂಡಿರ್ತಾನೆ ನೋಡು. ಅಕಸ್ಮಾತ್ ಕಬ್ಬಳಿ ಕುಡಿದ ಅನ್ಕೋ. ನೋಡು ಕೋಪ ನೋಡು, ಅವ್ನ ನಿನ್ನ ಕತ್ತರಿಸಿ ಹಾಕ್ಬಿಡ್ತಾನೆ. ಇಂಥ ಕಳ್ಳನ ಮಕ್ಕಳಿಗೆ ಪಬ್ಲಿಕ್ ಅಲ್ಲಂತ ಪೊಲೀಸರು ಅವಮಾನ ಮಾಡ್ರೆ ನೀವೆಲ್ಲ ಏನ್ ಮಾಡ್ತೀರಾ? ಒಳ್ಳೆ ಚಿಂತೆ ಉಡಾಯಿಸಿ ಹೋಗಿ. ಇನ್ಮೇಲೆ ಜೀವನದಲ್ಲಿ ಯಾವತ್ತು ನಂಗೆ ಕಳ್ಳಂಪಾಟ ಹಾಕಲ್ಲ ಕಣ. ಏನೋ ಇದು ಬಸ್ಸಕ್ಕೆ ರೇಂಜು. ಇನ್ಮೇಲೆ ಪೊಲೀಸ್ ಡ್ರೆಸ್ ಹಾಕೊಂಡು ತೋರಿಸ್ತೀನಿ ರಾಮಾಯಣ ರಾಗೋ ಏನು ಅಂತ. ಬಸ್ ಗೊತ್ತಾ? ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಇವ್ ನಿನ್ ಗಂಡ ಅನ್ನೋದು ನಮಗ್ ಗೊತ್ತಿಲ್ಲ. 1 ಲೀಟರ್ ನಂದಿನಿ ಹಾಲು ಕೊಡ್ತಾರೆ ಇದಾನೆ. ಇವ್ ನಿನ್ ಗಂಡ ಏನೇ? ಹಲೋ, 1 ಅವರ್ ಬಸ್ಸಾಕು ಮೈಸೂರು ರೋಡ್ನಲ್ಲಿ ಬರೋ ಸಾಕ್ಸಾಯನೆ ಸರ್. ಅವನ್ನ ಮಾತ್ರ ಬಿಡಬೇಡಿ ಸರ್. ಬಸ್ ಹಾಕ್ರ ಮೈಸೂರೊಳಗೆ ನಾಕ ಬಂದಿನ ಹಾಕ್ರ. ಈಗ ರಾಮಾಯಣರಿಗೂ ಕಾನ್ಸಂಟ್ರೇಷನ್ ಎಲ್ಲ ಮೈಸೂರು ರೋಡ್ ಕಡೆ ಇರುತ್ತೆ. ಆ ಮೈಸೂರಲ್ಲಿ ನಾವು ಗಂಧದ ಮರ ಸಾಗಿಸ್ತೀವಂತ ಲಾಕ ಬಂದಿ ಹಾಕೊಂಡು ಕಾಯ್ತಾ ಇರ್ತಾನೆ. ನಾವೀಗ ಆರಾಮ ಕನಕಪುರ ರೋಡಲ್ಲಿ ಗಂಧದ ಮರ ಸಾಗಿಸ್ಬೋಣ. ಹೇಗೆ? ಥಿಂಕಿಂಗ್ ಫಾಲೋ ಮೀ. ಡೌಟ್ ಸ್ಟಾಪ್. ಆ ಬಸಕ್ಕು ಖತರ್ನಾಕು ಖಿಲಾಡಿ. ಅವನೇ ನಮ್ಗೆ ಫೋನ್ ಮಾಡ್ದಂಗ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟು ನಮ್ಮನ್ನೆಲ್ಲ ಮೈಸೂರು ರೋಡ್ ಕಳಿಸ್ಬಿಟ್ಟು ಗಂಧದ ಮರನ ಕನಕಪುರ ರೋಡಲ್ಲಿ ಸಾಗಿಸ್ಬಿಟ್ರೆ. ವಾ, ಏನ್ ತಲೆ ಸರ್ ನಿಮ್ದು? IPS ಜಸ್ಟ್ ಫೇಲ್ ಕಣೋ. ನಾಕ ಬಂದಿನ ಕನಕಪುರ ರೋಡ್ಗೆ ಶಿಫ್ಟ್. ನಾವೇ ಕಿಲಾಡಿ ಅಂದ್ರೆ ಆ ನನ್ನ ಮಗ ಕಿಲಾಡಿ ಯೋಂಕ ಕಿಲಾಡಿ. ನಾವೇ ಅವನ್ಗೆ ಇನ್ಫಾರ್ಮೇಶನ್ ಕೊಟ್ವಿ ಅಂತ ಅವನಿಗೆ ಗೊತ್ತಾಗಿ ಅವನ್ ನಾಕಾ ಬಂದಿನ ಮೈಸೂರು ರೋಡಿಂದ ಕನಕಪುರ ರೋಡಿಗೆ ಶಿಫ್ಟ್ ಮಾಡ್ಬಿಟ್ಟಿರ್ತಾನೆ. ಅದಕ್ಕೆ ನಾವೀಗ ಅವನಿಗೊಂದು ಸೂಪರ್ ಟ್ವಿಸ್ಟ್ ಕೊಡೋಣ. ನಾವು ಮೊದ್ಲು ಅನ್ಕೊಂಡಿದ್ ಪ್ರಕಾರ ನಮ್ ಗಂಧದ ಮರನ ಮೈಸೂರು ರೋಡಲ್ಲೇ ಬಿಡೋಣ. ಚೇಂಜ್ ದ ರೂಟ್ ಟು ಒರಿಜಿನಲ್ ರೂಟ್. ಬಸಕ್ಕು ಮೈಸೂರಲ್ಲಿ ಗಂಧದ ಮರ ಸಾಗಿಸ್ತೀನಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನಾನು ಅವನಿಗಿಂತ ಕಿಲಾಡಿ ಕನಕಪುರ ರೋಡಲ್ಲಿ ನಾಕಬಂದಿ ಆಗ್ತೀನಿ ಅಂತ ಅವನಿಗೆ ಗೊತ್ತಿರುತ್ತೆ.
ಅದಕ್ಕೆ ಅವನು ಮೈಸೂರಲ್ಲೇ ಗಂಧದ ಮರ ಸಾಗಿಸ್ಬಿಡ್ತಾನೆ. ಅದಕ್ಕೆ ಈಗ ಮೈಸೂರು ರೋಡಲ್ಲಿ ನಾಕಬಂದಿ ಹಾಕೋ ಸರ್. ಎರಡೂ ಕಡೆ ಹಾಕ್ರೋ ನಾಕ ಬಂದಿ. ಯಾಕ್ ಬಾಸ್ ಏನಾಯ್ತು? ಆ ರಾಮಾಯಣ ರಘು ಅತಿ ಬುದ್ಧಿ ಉಪಯೋಗಿಸಿ ಮೈಸೂರು ರೋಡ್ ಕನಕಪುರ ರೋಡ್ ಎರಡು ಕಡೆ ನಾಕಬಂದಿ ಹಾಕ್ಬಿಟ್ರೆ ಏನ್ ಮಾಡೋದು ಬಾಸ್? ಹೇಯ್, ಇನ್ನೊಂದ್ ಲಾರಿಲ ಆ ಜಾಲಿ ಮರ ಇದೆಯಲ್ಲ ಅದನ್ನ ತರಿಸ್ರೋ. ತರ್ಸ್ಬಿಟ್ಟು ತರಿಸ್ಬಿಟ್ಟು ಆ ಜಾಲಿ ಮರಕ್ಕೆ ಗಂಧದ ಪರ್ಫ್ಯೂಮ್ ಹೊಡಿಯೋಣ. ಈ ಗಂಧದ ಮರಕ್ಕೆ ಸಗಣಿ ಬಳದ್ ಬಿಡೋಣ. ಎರಡು 1 by 1 ಹಿಂದಿಂದೆ ಬಿಡೋಣ. ಅವ್ನ್ ಏನ್ ಮಾಡ್ತಾರೋ ನೋಡೇ ಬಿಡೋಣ. ತರ್ಸ್ರೋ, ತರ್ಸಿ. ಶ್ರೀಗಂಧತೆ ಸರ್ ಗಂಧದ ಮರ ಸರ್. ಗಂಧದ ಮರ ಇದು ಗಂಧ ಅಲ್ಲ ಕಣ. ಏನ್ ಹೇಳ್ತಾ ಇದ್ದೀರಾ ಸರ್? ಮುಸೋ ಗಂಧನೇ ಸರ್. ಇದು ಜಾಲಿ ಮರ ಕಣೋ. ಆ ಬಸಕ್ಕು ಈ ಜಾಲಿ ಮರಕ್ಕೆ ಗಂಧದ್ದು ಪರ್ಫ್ಯೂಮ್ ಹಾಕ್ಬಿಟ್ಟಿದ್ದಾನೆ. ನಮಗೆ ಡಚಕ್ಕ. ಬಸಕ್ ಈ ಲಾರಿಯಿಂದ ಇನ್ನೊಂದು ಲಾರಿ ಇರ್ಬೇಕಲ್ಲ? ಇದೆ ಸರ್. ಅದು ಮರದ ಲಾರಿ ಅಲ್ವಾ? ಅದ್ರೊಳಗಿಂದ ಒಂದು ಪೀಸ್ ತಗೊಂಬರ. ಓಕೆ ಸರ್. ಅದರಿಂದ ಲಾರಿದೆ ಸರ್ ಇದು. ಸಗಣಿ ವಾಶ್ ಸರ್. ಗಬ್ಬು ಗಬ್ಬು ಪರಿಮಳ ಕಣೋ ಪರಿಮಳ. ಈ ಲಾರಿನ ಸೀಸ್ ಮಾಡ್ರೋ. ಅವನು ಬಸಕ್ಕಣೋ ಈ ಗಂಧದ ಮರಕ್ಕೆ ಸಗಣಿನ ಮೆತ್ಬಿಟ್ಟು ನಮ್ ಕಿವಿಗೆ ಹೂವಕ್ಕೆ ನೋಡ್ತಾನೆ. ಈ ಲಾರಿನ ಸೀಸ್ ಮಾಡಿ ಈ ಲಾರಿನ ಬಿಟ್ಬಿಡಿ. ಸರ್ ಏನ್ ಐಡಿಯಾ ಸರ್ ನಿಮ್ದು? ಕಿಲಾಡಿ ಸರ್ ನೀವು. ಆಯ್ತು ಸರ್, ಸರಿ ಸರ್. ಆ ಸಗಣಿ ಮರ ಗಾಡಿ ಸೀಸ್ ಮಾಡ್ರು. ಈ ಗಾಡಿ ಬಿಟ್ಕೊಂಡ್ರು. ಬಸಾಕ್ ಬಸಾಕ್ ಬಸಾಕ್. ನಂಗೆ 100% ಗೊತ್ತಿತ್ಕೊಳ ನೀನ್ ಹಿಂಗೇ ಮಾಡ್ತೀಯ ಅಂತ. ಅದಕ್ಕೆ ನಾನ್ ಗಂಧದ ಮರ ತರನೇ ಸಾಗಿಸ್ದೆ, ಸಗಣಿ ಮರ ತರನೇ ಸಾಗಿಸ್ದೆ. ಹಾಗಾದ್ರೆ ಇದು ಬಸಾಕ್ ಏನೋ ನೀನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದ್ಬಿಟ್ಟು ಈ ಸಲ ಸ್ಟ್ರೈಟ್ ಮುಖಕ್ಕೆ ಸಗಣಿನೇ ಬೆಳೆದ್ಬಿಟ್ಟಲ್ಲ. ಯಾಕ ಬಸಾಕ್? ಯಾವಾಗ್ಲೂ ಟ್ವಿಸ್ಟ್ ಕೊಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತಮ್ಮ. ಕೆಲಸ ಟ್ವಿಸ್ಟ್ ಕೊಡದೇ ಇರೋದೇ ಟ್ವಿಸ್ಟ್ ಆಗ್ಬಿಡುತ್ತೆ. ಇವಾಗ ಕೊಟ್ನಲ್ಲ ಹಂಗೆ ಹೆಂಗೆ? ಬಸಾಕ್ ನೋಡಿ ಸರ್ಕಾರ, ನಿಮ್ಮ ಜಾತಕದ ಪ್ರಕಾರ ನಿಮಗೆ 5 ವರ್ಷ ರಾಜಯೋಗ ಇದೆ. ಅದರಲ್ಲಿ 3 ವರ್ಷ ಮುಗಿದೋಯ್ತು. ಇನ್ನು 2 ವರ್ಷ ಯಾವ ಮುಂಡೆ ಮಕ್ಕಳು ನಿಮ್ಮನ್ ಏನೋ ಮಾಡಕ್ಕಾಗಲ್ಲ. ಪಂಡಿತ್ ಜಿ, ನೀನ್ ಹೇಳ್ದಂಗೆ ಇನ್ನು 2 ವರ್ಷ ಈ ಸರ್ಕಾರ ಯಾರಿಗೂ ಹೆದರಲ್ಲ. ಇವಾಗ ಒಬ್ಬನಿಗೆ ಕಣೋ ಈ ಸರ್ಕಾರ ಹೆದರೋದು. ಉಪವಾಸ ಬಿದ್ದು ಹೆದರಿಸ್ತಾನೆ. ಇಂಟೆಲಿಜೆನ್ಸ್, ಒಂದು ಬಿಲ್ ಹಾಕಿ ಸೈಲೆಂಟ್ ಮಾಡ್ಸೋ. ತಗೊಳ್ಳಿ ದೊಡ್ಡಣ್ಣ, ತಗೊಳ್ಳಿ. ಬಿಲ್ ಕೊಟ್ಬಿಟ್ಟಲ್ವಾ? ಇನ್ನು 3 ತಿಂಗಳು ಯಾವ ಪ್ರಾಬ್ಲಮ್. ಇವನ್ ಬೇರೆ ಇದ್ದಾನಲ್ಲೋ, ಹೊಟ್ಟೆ ತಿರುಗಿಸಿ ಟೆನ್ಷನ್ ಕೊಡಕ್ಕೆ. ಏನಾದ್ರೂ ಒಂದು ಮಾಡೋ. ಡೋಂಟ್ ವರಿ ಸರ್ಕಾರ, ಅವ್ನು ಏನೂ ಮಾಡೋದಕ್ಕಾಗೋದಿಲ್ಲ. ಯಾಕೆ? ಅವನ ತಲೆ ಮೇಲೆ IT ಕತ್ತಿ ನೇತಾಕಿದ್ದೀವಿ. ಯಾರು ನೀವೆಲ್ಲ? ಏನು ಬೇಕು? ಯಾರು ನೀವು? ಏನು ಮಾಡ್ತಾ ಇದ್ದೀರಾ? ನಾವು ನಿಮ್ಮ ಅಣ್ಣ ಬೇಡ್ರಲ್ಲಿ ಕೃಷ್ಣ ಕಡೆಯವರು. ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗಿ ಬಾಸ್. ಈ ನನ್ನ ಮಕ್ಕಳು ನಾವು ನೋಡ್ಕೊತೀವಿ. ಹೋಗಿ ಎದುರಿಗೆ ಬಾಗಿಲು ತಗೊಂಡು ಹೊರಗಡೆ ಹೋಗ್ತೀನೋ ಬಡ ಶೂಟ್ ಮಾಡ್ಬಿಡ್ತೀನಿ. ಗೊತ್ತಾಯ್ತಾನೆ ನಮ್ಮ ಅಣ್ಣನ ಬಗ್ಗೆ. ನನ್ನ ಅರೆಸ್ಟ್ ಮಾಡ್ತೀಯನೋ? ನೋಡ್ದ್ಯಾ ನಮ್ಮ ಅಣ್ಣನ ಹುಡುಗರು ಕೈಮಾ ಮಾಡಿ ತಿನ್ಕೊಂಡ್ಬಿಡ್ತಾರೆ. ನನ್ನ ವೆರಿ ಗುಡ್ ಸೂಪರ್ ಬಂಪರ್. ಕಮಾನ್ ಬನ್ನಿ ಫಾಲೋ ಮಾಡೋಣ ಬನ್ನಿ. ಸರ್ ರೈಟ್ ಹೋದ ಸರ್. ರೈಟ್ಗೆ ಏನು ರೈಟ್ ಕಾ ಸರ್? ರೈಟ್ ತಗೊಂಡಂತೆ ಸರ್. ಓ ರೈಟ್. ಮೇಡಮ್, ಲೇಗಮ್ಮನ್ ದೇವಸ್ಥಾನ ಹತ್ರ ಲೆಫ್ಟ್ ತಗೊಂಡ್ಬಿಟ್ಟ ಮೇಡಮ್. ಸರ್ ಲೆಫ್ಟ್ ತಗೊಂಡಂತೆ. ಲೆಫ್ಟ್ ಓಲಿ ಬಿಡ್ರಿ. ಸರ್ ಕೆಂಪಾಪುರ ಸ್ಲಮ್ ಇಂದ ಒಳಗಡೆ ಬಂದು ಮಾರಮ್ಮನ್ ಗಲ್ಲಿ ಬಿಟ್ಟು ಮೇನ್ ರೋಡ್ ಹೋಗ್ತಾ ಇದ್ದಾನೆ. ಸರ್ ಮಾರಮ್ಮನ್ ಗಲ್ಲಿಂದ ಆಚೆ ಒಂದು ಸ್ಟ್ರೇಟ್ ಹೋದ ಸರ್.
ಸಾರ್ ಏನೈಡ ಸಾರ್ ನಿಮ್ದು ಅವನ್ ಇಲ್ಲಿಂದ ಹೋಗ್ತಾನೆ ಅವ್ರ ಅಣ್ಣ ಬೇಡಳ್ಳಿ ಕೃಷ್ಣನ ಮೀಟ್ ಮಾಡ್ತಾನೆ ಆಗ ನಾವೆಲ್ಲ ಸೇರಿ ಕ್ಯಾಚ್ ಮಾಡೋದು ಇದೇ ತಾನೆ ಸರ್ ನಿಮ್ಮ ಐಡಿಯಾ ಹೋಗಿ ಸರ್ ಏನ್ ಸರ್ ಡ್ಯೂಟಿ ಟೈಮ್ ಅಲ್ಲಿ ಅರ್ಜೆಂಟ್ ಚಿಕ್ಕ ಬಾಲ್ಸ್ ಹತ್ರ ಕೊಡಿ ಗುರು ಅರ್ಜೆಂಟ್ ನಡಿ ಗುರು ಯಾರಯ್ಯ ನೀನು ಆಪತ್ ಬಾಂಧವ ಏನ ಆಪತ್ ಬಂದವನ ಮೇಡಮ್ ಅವನ ಜೊತೆ ಇನ್ನೊಬ್ಬ ಆಟೋ ಹತ್ಕೊಂಡ ಮೇಡಮ್ ಸರ್ ಅವನ ಜೊತೆ ಇನ್ನೊಬ್ಬ ಯಾರೋ ಇದಾನಂತೆ ಸರ್ ಲೇ ಯಾವನ್ ಬರ್ತಾನೆ ಯಾವನ್ ಹೋಗ್ತಾನೆ ನೋಡ್ಬೇಡಿ ಕಣೋ ಅವನ್ನೇ ಫೋಕಸ್ ಮಾಡ್ರೋ ಅವನ್ನೇ ಮುಟ್ಟಾಳ ನಿಮ್ ಅಣ್ಣನ್ ಕಡೆಯವ್ರು ಬಂದು ನಿನ್ನ ಬಿಡಿಸಿದ್ರು ಅನ್ಕೊಂಡಿದ್ಯಾ ನೀನು ಲೇ ಇದೆಲ್ಲ ಪೊಲೀಸರು ಮಾಡ್ತಿರೋ ಪ್ಲಾನು ಅವ್ರಿಗೆ ನೀನೆಲ್ಲ ಬೇಕಾಗಿರೋದು ನೀನ್ ಡೆಫಿನೆಟ್ ಆಗಿ ಬಿಟ್ ಕೂಡ್ಲೆ ನಿಮ್ ಅಣ್ಣ ಹತ್ರ ಹೋಗ್ತೀಯ ಅಂತ ಗೊತ್ತಿದ್ದೆ ನೋಡಿ ಎಲ್ಲಾ ಕಡೆ ಮಫ್ತಿ ಪೊಲೀಸರು ಹಿಡಿದಾರೆ ನೋಡು ಇನ್ಫ್ಯಾಕ್ಟ್ ಈ ಆಟೋದವ್ನು ಯಾರು ಅನ್ಕೊಂಡೆ ಈ ನನ್ನ ಮಗನು ಪೊಲೀಸ್ ಅವನೇ ಏನೋ ಪೊಲೀಸ್ ಎಲ್ರಿಗೂ ಕೊಡ್ತೀನಿ ಡೋಂಟ್ ವರಿ ನಿಮ್ ಪೊಲೀಸ್ ಸರ್ವಿಸ್ ಎಲ್ಲ ಇಷ್ಟು ಮಾಮೂಲಿ ನೀವು ನೋಡಿರಲ್ಲ ನಾನು ಹೆಂಗ್ ಹೇಳ್ಕೊಡ್ತೀನೋ ಅದೇ ತರ ನೀವ್ ಹೇಳ್ಬೇಕು ಓಕೆ ಯಾರು ಕರೆಕ್ಟ್ ಆಗಿ ಹೇಳ್ತಿರೋ ಅವ್ರಿಗೆ 1000 ತಗೊಳಯ್ಯ ನೀನ್ ಹೇಳಯ್ಯ ಈಗ ಇವನು ಉಲ್ಟಾ ಓಡ್ತೀಯಾನೆ ಅಂತ ಹೇಳಯ್ಯ ಸರಿ ಸರ್ ಸರ್ ನಿಧಾನಕ್ಕೆ ಕೇಳೋ ಈಗ ಅವನು ಆಮೆ ತರ ಹೋಗ್ತಾ ಇರ್ತಾನೆ ಹೇಳು ಸರ್ ಅವ್ನು ಉಲ್ಟಾ ಹೋಗ್ತಾ ಇದ್ದಾನಂತೆ ಸರ್ ಉಲ್ಟಾ ಹೋಗ್ತಾ ಇದ್ದಾನ ಸರ್ ಅವ್ನು ರೋಡಲ್ಲಿ ಪಲ್ಟಿ ಹೊಡ್ತಿದ್ದಾನೆ ಸರ್ ಲಾಗ ಪಲ್ಟಿ ಕೋತಿ ಯಾವಾಗ ಆಡಿಸ್ತಾ ಇದ್ದ ಇವನು ಕೋತ್ ನನ್ ಮಗ ಈಗ ನೀನ್ ಹೇಳ ಇವನ್ ಇವಾಗ ಕಂಬ ಹತ್ತಿದಾನೆ ಅಂತ ಹೇಳು ಸರ್ ಅವ್ನು ಕಂಬ ಹತ್ತಿದ್ದಾನೆ ಸರ್ ಕರೆಂಟ್ ಕಂಬಾರ ಏಯ್ ಅವಾಗ ನನ್ನ ಪಕ್ಕ ಓಡೋದ್ನಲ್ಲ ಯಾರವನು ಅಯ್ಯೋ ಮತ್ತೆ ಯಾಕ್ರ ನನಗೆ ಹೇಳಿಲ್ಲ ನೀವು ಅಯ್ಯೋ ನನಗೆ ಕರೆಂಟ್ ಕಂಬ ತರ ಬಗ್ನಿ ಗುಡ್ಡ ಇಟ್ಬಿಟ್ರಲ್ಲೋ ಯಾರೋ ಬಂದ್ರು ಗುಲಾಲ್ ಹಾಕ್ಬಿಟ್ರು ಎಲ್ಲ ಕಲರ್ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಡಿ ಓಕೆ ಗುಲಾಲ ಎಲ್ರ ಮೇಲೂನಾ ಕಾಮಣ್ಣ ಮಕ್ಕಳು ಕಳ್ಳ ನನ್ನ ಮಕ್ಕಳ ಎಲ್ರು ಒಂದೇ ತರ ಕಾಣ್ತಾ ಇದಾರೇನ್ರು ಯಾರನ್ನು ಬಿಡ್ಬೇಡಿ ಕಣೋ ಅವ್ನು ಹಿಡ್ಕೊಂಡ್ರು ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಇವ್ನಿಗೇನ್ ಗೊತ್ತಾಯ್ತು ನಾವಿನ್ ಬರ್ತಾ ಇರೋದು ಕಣ್ಣ ಮೇಲೆ ಮುರುಳಿಗೆ ನೂರೊಂದು ನೆನಪು ಗನ್ನಾಗಿ ಬಂತು ದಾರಿ ಕಾಣದಾಗಿದೆ ನಿನಗಾಗಿ ಓಡೋಡಿ ಇದೇನಿದು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ್ಯಾಕ್ಷರಿ ಆಡ್ತಿದ್ದಾರೆ ಇದು ಪೊಲೀಸ್ ಅಂತ್ಯಾಕ್ಷರಿ ಅಲ್ಲಮ್ಮ ಇದು ನಿಮ್ಮಿಬ್ಬರ ಅಂತ್ಯಾಕ್ಷರಿ ರಿಂಗ 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 ಎತ್ತು ಎತ್ತು ಲಾಕೆಟು ಎತ್ತು ತೂ ತಾ 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 ತೂ ತಗಲಕಂಡೆ ನಾನು ರಾಮಾಯಣ ರಘು ಕೈಲಿ ತಗಲಕಂಡೆ ಡೇಂಜರ್ ರಾಮಾಯಣ ರಘು ಹತ್ರ ಡೇಂಜರ್ ಮುಚ್ಕೊಂಡ್ ಲಾಕೆಟಿರಾ ರಾಜ ಮುದ್ದು ರಾಜ ನೂಕುವಂತ ಕೋಪ ನನ್ನಲ್ಲೇಕೆ ಒಮ್ಮೆ ನಿನ್ನ ತಬ್ಬಿಕೊಳ್ಳೋ ಆಸೆ ಮುದ್ದು ರಾಜ ಚೆಕ್ ಮಾಡ್ಕೋ ನನ್ನ ಇನ್ನ ನಂದೆಲ್ಲ ನಿಂದೆ ನಾನೇ ಕೈ ಬಿಡ್ಲಿ ಲಾಕೆಟ್ ಸಮೇತ ನೀನೇ ಕೈ ಬಿಟ್ಟಲ್ಲ ಅಲ್ಲೇ ನೀನೇ ನಿನ್ ಜಾಬ್ಗೆ ಹಾಕ್ಬಿಟ್ಟು ನೀನ್ ಹ್ಯಾಂಡ್ಸಪ್ ಆಗ್ಬಿಟ್ಟು ನಾನು ನಿನ್ನೆಲ್ಲ ಚೆಕ್ ಮಾಡ್ಬಿಟ್ಟು ನಿನ್ನ ಹತ್ರ ಇಲ್ಲ ಅಂತ ಆದ್ಮೇಲೆ ತಿರ್ಗಾ ನೀನ್ ತಪ್ಕೊಂಡು ಲಾಕೆಟ್ ನ ದೇವ್ಬಿಡೋಣ ಅಂತಾನ ಆ ಜಗವಿ ಒಂದು ರಣರಂಗ ಬುದ್ಧಿ ಇರಲಿ ನನ್ನ ಸಂಗ ಬಾರೋ ನನ್ನ ರಾಜ ಟಾಟಾ ರಾಜ
गया 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 ये भी गया ಸರ್ಕಾರ್ ಈ ಕೈಗೆ ಸ್ಟಾರ್ ಈ ಕೈಲಿರೋ ಲಾಕೆಟ್ ತಗೊಳ್ಳಿ ಮೊದಲು ನೋಡ್ತೀನಿ ಆಮೇಲೆ ನಿನ್ ಸ್ಟಾರ್ ಏನು ಅಂತ ಹೇಳಿ ಜಿಲ್ಲೆ ಜಿಲ್ಲೆ ಏಯ್ ಬುಲೆಟ್ ಬಾಕ್ಸ್ ತಗೊಂಡ್ ಬರೋ ಡಂಡಣ ಡಾಡಾಡ ಡಾಡಾಡ ಈ ಲಾಕೆಟ್ ನಿಮ್ಮ ಹತ್ರ ಮತ್ತೆ ಅವನು ಕೊಟ್ಟಿದ್ದು ನನ್ನ ಮಗ ಬೇತಾಳ ಅಂತ ನನ್ನ ಹಿಂದೆ ಬಿದ್ದಿರ್ತಾನೆ ನಂಗೆ ಗೊತ್ತಿತ್ತು ಅದಕ್ಕೆ ಇದೇ ಹತ್ರ ಒಂದು ಡೂಪ್ಲಿಕೇಟ್ ಲಾಗೆ ಇಟ್ಕೊಂಡಿದ್ದೆ ಡೂಪ್ಲಿಕೇಟ್ ಅವ್ನು ಜೇಬಲ್ ಬಿಟ್ಟೆ ಒರಿಜಿನಲ್ ನಾನು ಇಟ್ಕೊಂಡಿದ್ದೆ ಯಾವ ಮಾರ್ಬಿಟ್ಟ ಸಿಎಂ ಚೇರ್ ಹೆಂಗಾದ್ರೂ ಮಾಡಿ ಬಾಸನ್ ಸಾಯಿಸಿ ಸಿಎಂ ಚೇರು ನಂದಾಗಿಸ್ಕೋಬೇಕು ಬ್ಲಾಸ್ಟ್ ಮಾಡಿ ಸಿಎಂ ಚೇರ್ ಎಗಸ್ಕೊಂಡು ಎಲ್ಲವೂ ಇವನನ್ನ ಮರ್ಡರ್ ಮಾಡ್ಬಿಟ್ಟು ಸಿಎಂ ಚೇರ್ನ ಎತ್ತಾಕೊಂಡು ಹೋಗೋದು ಮೊದಲು ನನ್ನ ಮಗನ ಸೆಟಪ್ ಸಿಎಂ ಚೇರೇ ದೊಡ್ಡದು ಈ ಸಿಎಂ ಚೇರ್ ನೋಡ್ತಾ ಇದ್ರಿ ಇಲ್ಲೇ ದೊಡ್ಡ ರಾಜಕೀಯ ಶುರುವಾಗಿದೆ ಬೇಗ ಚಾಕು ತಗೊಂಬರ್ರೋ ಇದನ್ನ ಫಸ್ಟ್ ಕಟ್ ಮಾಡ್ಬಿಡ್ಬೇಕು ಬೇಗ 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 ಇದಿದ್ರೆ ಬಹಳ ಡೇಂಜರ್ ದೊಡ್ಡ ರಾಜಕೀಯನೇ ಶುರು ಆಗ್ಬಿಡುತ್ತೆ ಕಟ್ ಮಾಡ್ಬಿಡ್ಬೇಕು ಇಲ್ಲಿದೆಯಾ ಸೀಕ್ರೆಟ್ ಸ್ಟುಪಿಡ್ ಇಂಡಿಯನ್ಸ್ ಟ್ಯಾಕ್ಸ್ ಇದಾ ಸ್ವಿಸ್ ಬ್ಯಾಂಕ್ ಕೋಡು ಅಂದ್ರ ಮೂರ್ಖ ಭಾರತೀಯರ ಕಂದಾಯದ ಹಣ ಯಪ್ಪ ನಾವು ಕಟ್ಟು ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ರೇಷನ್ ಬಿಲ್ಲು ಅದನ್ನ ರಾಜಕಾರಣ ಅಲ್ಲಿ ಒಯ್ದಿಟ್ಟು ಅದನ್ನ ಕೋಡ್ ನಂಬರ್ ಮಾಡ್ಯಾರಲ್ಲ ಏನಂತೀನಿ ನಾನು ಅದಕ್ಕೆ ಸ್ಟುಪಿಡ್ ಇಂಡಿಯನ್ ಟ್ಯಾಕ್ಸ್ ಅಂತ ಇಟ್ಟಿರೋದು ಐತಿ ಇಷ್ಟು ಸಂಬಂಧ ನಾವ್ ಎಷ್ಟೆಲ್ಲ ಸರ್ಕಸ್ ಯಾಕಂದ್ರೆ ನಾವೆಲ್ಲ ಸ್ಟುಪಿಡ್ ಗಳಲ್ವಾ ಅದಕ್ಕೆ ಇನ್ಮೇಲೆ ಸ್ಟುಪಿಡ್ ಆಗೋದು ಬೇಡ ಮೊದಲ ಲೇಟ್ ಮಾಡೋದು ಬೇಡ ಫ್ಲೈಟ್ ಮಿಸ್ ಆತು ಬ್ಯಾಂಕ್ ಕ್ಲೋಸ್ ಆಗಿಬಿಡ್ತೈತಿ ಮೊದಲು ರೊಕ್ಕ ತಗೊಂಡ್ ನಡ್ರಿ ನಡ್ರಿ ಏನು ಒಳ್ಳೆ ರಾಜ ರಾಣಿ ಇರ್ತಾರ ರೆಡ್ ಕಾರ್ಪೆಟ್ ಮೇಲೆ ಹೋಗ್ತಾ ಇದೀರಲ್ಲ ಎಲ್ಲ ಸಕ್ಸಸ್ಫುಲ್ ಆಗೋಯ್ತು ಅಂತನಾ ಸಂತೋಷಕ್ಕೆ ನೋ ಇಷ್ಟ ದಿನ ಇದ್ದಂಗಲ್ಲ ಇನ್ಮೇಲೆ ಬಹಳ ಕಷ್ಟ ಇರೋದು ಬಿ ಕೇರ್ಫುಲ್ ಯಾಕಂದ್ರೆ ಸಿಬಿಐನವರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಈಗ ಈ ಕೋಡ್ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಇಂದ ಹೇಗೆ ಹಣ ತರೋದ್ರೆ ಇಂಪಾರ್ಟೆಂಟ್ ಇದಕ್ಕೆ ನಾನೊಂದು ಐಡಿಯಾ ಮಾಡಿದೀನಿ ಒಬ್ಬ ತುಂಬಾ ಒಳ್ಳೆ ನಂಬಿಕಸ್ಥ ವ್ಯಕ್ತಿ ಬೇಕು ಇವಾಗ ಅದು ಯಾರು ಅಂದ್ರೆ ನಿನ್ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ ಬಿಡು ಅಯ್ಯಯ್ಯೋ ನಿನ್ನಂತೂ ನಂಬೋದೇ ಇಲ್ಲ ಆಹಾ ಆಹಾ ಶರಣಪ್ಪ ದಾಸಪ್ಪ ಇದ್ದಂಗಿದ್ಯಾ ನೀನೇ ತುಂಬಾ ನಂಬಿಕಸ್ಥ ಅದಕ್ಕೊಂದು ಐಡಿಯಾ ಮಾಡಿದೀನಿ ಇದು ಏರ್ ಟಿಕೆಟ್ ಸ್ವಿಟ್ಜರ್ಲ್ಯಾಂಡ್ಗೆ ತಗೋ ಇದು ಕೋಡ್ ಓಕೆನಾ ಇಟ್ಕೋ ಇವತ್ ನೈಟೇ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಡೈರೆಕ್ಟ್ ಆಗಿ ಜಿನಿವಾಗ ಹೋಗು ಓಕೆ ಸ್ವಿಸ್ ಬ್ಯಾಂಕ್ ಹೋಗಿ ದುಡ್ಡೆಲ್ಲ ಡ್ರಾ ಮಾಡಿ 1 2 3 4 ಬಂಗ್ಲೋಸ್ 4 ಇಂಪೋರ್ಟೆಡ್ ಕಾರ್ಸ್ ಐ ವಾಂಟ್ ಫೆರಾರಿ ಆರ್ ಲಂಬೋರ್ಗಿನಿ ಇವಳಿಗೆ ಯಾವ್ದಾರ ಒಂದು ರೋಲ್ಸ್ ರಾಯ್ಸ್ ಅವಳಿಗೊಂದು ಇಂಪಾರ್ಟೆಂಟ್ ಕಾರ್ BMW ಎಲ್ಲ ತಗೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡು 15 days ನಾವೆಲ್ಲ ರೆಡಿ ಮಾಡ್ಕೊಂಡ್ ಬರ್ತೀವಿ ಓಕೆನಾ ಹೌದ್ರಿ ಇದೆಲ್ಲ ಖರೆ ಏನ್ರಿ ನಿಜ ಏನ್ರಿ ಇದನ್ನೆಲ್ಲ ನಂಬಲೇನ್ರಿ ಶಿವ ನಿಜ ರೀ ನೀವೇ ಹೋಗ್ಬೇಕು ನಮ್ 3 ಜನ ಮೇಲೆ ಕಣ್ಣಿಟ್ಟಿದ್ದಾರೆ ಸಿಬಿಐನವರು ನೀವೇ ಹೋಗ್ಬೇಕು ಓಕೆನಾ ಹೌದ್ರಿ ನಾ ಹೆಂಗಾರ ಬರ್ತೀನಿ ಆಮೇಲೆ ಅಲ್ಲಿ ಹೋದ್ಮೇಲೆ ನಮಗ್ ಸಿಗ್ತೀರಾ ತಾನೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಿಕ್ಕಂಗ ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಿಗ್ತೀನಲ್ಲ ಅಂತ ಹೇಳ್ದೆ ಓಕೆ 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 ಬನ್ನಿ ಒಂದು ನಿಮಿಷ ಹ್ಯಾಪಿ ಫ್ಲೈಟ್ ಹ್ಯಾಪಿ ಜರ್ನಿ ಬನ್ನಿ ಓಕೆ ಬಾಯ್ ಸಿ ಯು ವಾಟ್ ಕೋಡು ಫ್ಲೈಟ್ ಟಿಕೆಟ್ ಕೋಡು ಫ್ಲೈಟ್ ಟಿಕೆಟ್ ಎಲ್ಲ ತೊಗೊಂಡೋಗ್ಬಿಟ್ಟ ನಾವು ಮುಟ್ಟಾಳ್ರು ಎಲ್ಲ ಅವನೇ ತಗೊಂಡ್ಬಿಡ್ತಾನೆ ಅಂತನಾ ಬರೀ ಕೋಡಿಂದ ಏನೂ ಆಗಲ್ಲಮ್ಮ ನಿಂಗೆ ವಿಷಯ ಗೊತ್ತಾ ನಿಮಗೆ ಏನೇ ಸೀಕ್ರೆಟ್ ಸಿಕ್ಕಿದ್ರು ನನ್ನ ಹತ್ರನೇ ಬರ್ಬೇಕು ಅದನ್ನ ಇಟ್ಕೊಂಡು ನೀವು ಏನು ಮಾಡಕ್ಕಾಗಲ್ಲ ಗೊತ್ತಾಯ್ತಾ ಹೌದಾ ಮತ್ತ ಅವನ್ ಗತಿ ಅವನ್ ಕತೆ ಬಿಡು ಯಾವ್ದಾರ ಸ್ವಿಟ್ಜರ್ಲೆಂಡ್ ಫುಟ್ಪಾತ್ ಅಲ್ಲಿ ಬೆಗ್ ಮಾಡ್ತಾ ಇರ್ತಾನೆ ಅಮ್ಮ ತಾಯಿ ಅಂತ